ಏ ಬ್ಯಾಂಕ್ ಮ್ಯಾನೇಜರ, ನೀನು ನನಗೆ ನೋಟಿಸ್ ಕೊಡ್ತೀಯಾ? ನಮ್ಮ ರೂಲ್ಸ್ ಪ್ರಕಾರ ಬಾಕಿ ಇರೋರಿಗೆಲ್ಲ ಕಳಿಸ್ತೆ, ಹಾಗೆ ನಿಮ್ಗೂ ಕಳಿಸಿದೀವಿ. 2 ವರ್ಷಗಳ ಹಿಂದೆ ನೀವು 4,000 ಬ್ಯಾಂಕ್ ಲೋನ್ ತಗೊಂಡಿದ್ರಲ್ಲ? ಹೌದು. ಯಾಕೆ ತಗೊಂಡ್ರಿ? ಹಸುಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಕೊಂಡ್ಕೊಂಡ್ರ? ಬೇರೆ ಖರ್ಚು ಬಂತು, ಕೊಂಡ್ಕೊಳಕ್ ಆಗ್ಲಿಲ್ಲ. ಬೇರೆ ಖರ್ಚಂದ್ರೆ? ನೀನ್ ಕುಡಿಯೋಕ್ಕೋ? ಸ್ವಂತ ಹಣ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಸುಮ್ನೆ ಇರ್ಬೋದು. ಈಗ ಬ್ಯಾಂಕ್ ಕಂತು ಕಟ್ಬೇಕಲ್ಲ? ಕಟ್ಟದೆ ಹೋದ್ರೆ ಆಕ್ಷನ್ ತಗೋಬೇಕಾಗುತ್ತೆ. ಮಗನೇ, ನಿನಗಿಂತ ಮುಂಚೆ ನಾನೇ ಆಕ್ಷನ್ ತಗೋತೀನಿ. ಕಟ್ಟ ನಿನ್ ಗಂಟು ಮುಟ್ಟೆ, ಖಾಲಿ ಮಾಡೋ ಮನೆನಾ. ಹಾಗನ್ನೋದಕ್ಕೆ ನೀವ್ಯಾರು? ಈ ಮನೆ ನಂದು. ಓಹೋ, ಹಾಗಾದ್ರೆ ಈ ಮನೇಲಿ ನಾನಿರ್ಬೇಕು ಇಲ್ಲ ಅವನಿರ್ಬೇಕು? ನಿರ್ಧಾರ ಮಾಡು. ಅಷ್ಟು ತೊಂದರೆ ಅನ್ಸಿದ್ರೆ ಧಾರಾಳವಾಗಿ ನೀವೇ ಮನೆ ಬಿಟ್ಟು ಹೋಗ್ಬೋದು. ಅಂದ್ರೆ ನನಗಿಂತ ಇವನೇ ಹೆಚ್ಚಾದ ನಿನಗೆ? ಹೌದು. ಲೇ, ನಾನ್ ನಿನ್ ಗಂಡ ಕಣೆ. ಹಾಗಂತ ನೀವ್ ತಿಳ್ಕೊಂಡ್ರೆ ಸಾಕಾಗಲ್ಲ ರೀ, ನಾನು ತಿಳ್ಕೋಬೇಕು. ಸಾಯೋದ್ರೊಳಗೆ ಒಂದ್ಸಲನಾದ್ರೂ ತಿಳ್ಕೊತೀಯ? ನಾನ್ ಸತ್ರು ತಿಳ್ಕೊಳಲ್ಲ, ಸುಮ್ನೆ ನನ್ ಬಾಯಿ ಕೆಣಕ್ಬೇಡಿ. ಹೋಗಿಲ್ಲಿಂದ. ಹೋಗ್ತೀನಿ, ಒಳಗಡೆ ಹೋಗ್ತೀನಿ. ಮೋಹನ್, ಏನಿದು? ನಿಮ್ ಗಂಡ ಹೆಂಡತಿರ ಮಧ್ಯೆ ಅಡ್ಡುಗೋಡೆ ಆಗ್ಬಾರ್ದು ಅಂತ ನನ್ನಿಂದ ನಿಮ್ಮಿಬ್ಬರಲ್ಲಿ ಜಗಳ ಆಗೋದು ನಂಗಿಷ್ಟ ಇಲ್ಲ. ಇಲ್ಲಪ್ಪ, ಇದು ನೀನ್ ಬಂದ್ಮೇಲೆ ಹೊಸದಾಗಿ ಬಂತೇನು? ಈ ಮನಸ್ತಾಪ 25 ವರ್ಷಗಳಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಗಿಡವಾಗಿದ್ದು ಮರವಾಗಿ ಬೆಳೆದು ಬೇರ್ ಬಿಟ್ಕೊಂಡು ಮನಸ್ಸಿನಲ್ಲಿ ಭದ್ರವಾಗಿ ಕೂತ್ಬಿಟ್ಟಿದೆ. ಯಾರು ಏನು ಮಾಡಕ್ಕಾಗಲ್ಲ. ನಿಜ ಹೇಳ್ಬೇಕಾದ್ರೆ ನೀನ್ ಬಂದ್ಮೇಲೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ಆದ್ರೂ ನಿನ್ನನ್ನು ಹೋಗ್ಬೇಡ ಅಂತ ತಡೆಯೋಕೆ ನಾನ್ಯಾರು? ಎಷ್ಟೇ ಆದ್ರೂ ಈ ಮನೆಗೆ ಬಾಡಿಗೆಗೆ ಬಂದವನ್ ತಾನೆ ನೀನು. ನೋಡು ಮೋಹನ್, ನಮ್ಮಿಬ್ಬರ ಮಧ್ಯದಲ್ಲಿ ಸಂಬಂಧ ಅಷ್ಟೇ ಅಂತ ನೀನು ತಿಳ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಅಂತ ಅರ್ಥ ಮಾಡ್ಕೊಂಡಿದ್ರೆ ಚಳಿ ಚಳಿತಾಳೆನ್ನು ಈ ಚಳಿಯ ಆಹ ಗೆಳೆಯನೆ ಬಾರೆಯ ನೀ ಸನಿಹ ಆಹ ಚಳಿ 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 ತಾಳು ಈ ಮಲಯಾಳಿ ಕಟಿಪಲ್ಲಿಂದ ಬತ್ತೆ ಸರಿಗಲ್ಲಿ ನೋಡು, ನೀನ್ ಮಾತಾಡೋ ರೀತಿ ಸ್ವಲ್ಪನೂ ಚೆನ್ನಾಗಿಲ್ಲ. ಏನೋ ನಂದನ ನಾನು ಕೊಡು ಅಂತ ಕೇಳಿದ್ರೆ ಮಾತಾಡೋ ರೀತಿ ಸರಿ ಇಲ್ವಾ? ಒಳ್ಳೆ ಮಾತಿನಲ್ಲಿ ನಂದ ನಾನು ಕೊಟ್ರೆ ಸರಿ, ಇಲ್ದ ಇದ್ರೆ ಅಪ್ಪಚ್ಚಿ ಆಗಿ ಹೋಗುತ್ತೆ. ನಂದೆ ನಿಂದು ಅಂತೀಯಲ್ಲೇ, ಎಷ್ಟೇ ಕೊಬ್ಬು ನಿಂಗೆ? ಏನಂದೆ? ಏನೋ ಇದು ನಿಂದ? ಇದು ಇಲ್ಲಿ ಹೇಗೆ ಬಂತು? ನನ್ಗೇನ್ ಗೊತ್ತು? ನಂದನ್ನ ನಂಗ್ ಕೊಟ್ಟು ಇದ್ದಕ್ಕಿದ್ದಾಗ ಮೈ ಮೇಲಿರೋ ಬಟ್ಟೆ ಕೊಡು ಅಂದ್ರೆ ಹೇಗೆ ಕೊಡೋದು? ಹಾಗಂತ ನಾನು ಹೀಗೆ ನಿಂತ್ಕೋಬೇಕಾ? ಅಯ್ಯೋ, ನನ್ ನಾಚಿಕೆ ಆಗುತ್ತೆ. ನಾಚಿಕೆ ಬೇರೆ ಕೇಡು. ಯೋ, ಮರ್ಯಾದೆಯಾಗಿ ನಂದ ನನಗೆ ಕೊಡ್ತೀಯಾ ಇಲ್ಲ ನಾನು? ಅರೆ ಅಮ್ಮ, ನೀವು ಬನ್ನಿ ಬನ್ನಿ. ನಾನು ಬ್ಯಾಂಕ್ ಮ್ಯಾನೇಜರ್ ಮೋಹನ್ ಅವ್ರ ಹತ್ರ ಮಾತಾಡ್ತೀನಿ. ಏನಮ್ಮ ಹೀಗೆ ಮಾತಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಏನಾದ್ರೂ ಕೆಲಸ ಇದ್ದಿದ್ರೆ ಹೇಳಿ ಕಳ್ಸ್ಬೋದಾಗಿತ್ತಲ್ಲ. ನಾನು ಬ್ಯಾಂಕ್ ಮ್ಯಾನೇಜರ್ ಮೋಹನ್ ಅವ್ರ ಹತ್ರ ಮಾತಾಡಬೇಕು. ಏನ್ ತಗೋತೀರಾ? ಕಾಫಿನಾ, ಕೂಲ್ ಡ್ರಿಂಕ್ಸಾ? ನಾನು ಬ್ಯಾಂಕ್ ಮ್ಯಾನೇಜರ್ ಮೋಹನ್ ಅವರ ಹತ್ರ ಮಾತಾಡಬೇಕು ಅಂತ ಬಂದೆ. ಕೂತ್ಕೊಳ್ಳಿ. ಏನ್ ವಿಷಯ ಹೇಳಿ. ನಾನು ಶಿವಸ್ವಾಮಿ ಅವರ ಹೆಂಡತಿ. ನಮ್ಮ ಯಜಮಾನ್ರು ನಿಮ್ ಬ್ಯಾಂಕ್ ನಲ್ಲಿ 4,000 ರೂಪಾಯಿ ಸಾಲ ತಗೊಂಡಿದ್ದಾರೆ. ನಿನ್ನೆನೆ ನೋಟಿಸ್ ಬಂತು. ಸದ್ಯಕ್ಕೆ ಕೈಯಲ್ಲಿ ಹಣ ಇಲ್ಲ. ಅದಕ್ಕೆ ಈ 2 ಬಳೆ ಇಟ್ಕೊಳ್ಳಿ, ದುಡ್ಡು ಬಂದ ಮೇಲೆ ಬಿಡಿಸ್ಕೊತೀನಿ. ಸರ್. ಯಾರು? ಮೋಹನ್, ಅದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗ್ ಬಾ. ನಾನು ಹೌಸ್ ಓನರ್ ಪಾರ್ವತಮ್ಮನವ್ರ ಹತ್ರ ಮಾತಾಡ್ಬೇಕು. ಅದ್ ಯಾಕಪ್ಪ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನೀವು ಮಾತಾಡೋದಕ್ಕಿಂತ ವಿಚಿತ್ರವಾಗಿದ್ಯಾ? ಅಲ್ಲ ಮೋಹನ್, ಅದು ಬ್ಯಾಂಕು. ನಿನಗ್ ಮೇಲಧಿಕಾರಿಗಳಿರ್ತಾರೆ, ಅವರಿಗೆ ನೀನು ಉತ್ತರ ಕೊಡ್ಬೇಕಲ್ಲ. ಅದನ್ನೆಲ್ಲ ನಾನು ಕೇಳಿದ್ದು.
ನೀವು ನಿಮ್ಮ ಕೈ ಬಳೆ ಒತ್ತೆ ಇಟ್ಟು ಸಾಲ ತೀರಿಸ್ಬೇಕಾಗಿತ್ತಾ? ಅದು ಸದ್ಯಕ್ಕೆ ನನ್ನ ಕೈಯಲ್ಲಿ ದುಡ್ಡಿರ್ಲಿಲ್ಲ. ಯಾಕೆ? ನಾನಿರ್ಲಿಲ್ವಾ? ನಿನ್ನನ್ ಯಾಕೆ ಸುಮ್ಮನೆ ತೊಂದರೆ ಮಾಡ್ಬೇಕು ಅಂತ. ಓಹೋ, ಅಂದ್ರೆ ನಿಮ್ಗೂ ನನಗೂ ಏನ್ ಸಂಬಂಧ? ನೀವ್ ಈ ಹೌಸ್ ಓನರು, ನಾನ್ ನಿಮ್ ಮನೇಲಿ ಬಾಡಿಗೆಗಿರೋದು, ಅಷ್ಟೇ ತಾನೇ ನಮ್ ಸಂಬಂಧ. ನಾನು ಹುಚ್ಚ, ಇದನ್ನ ಅರ್ಥ ಮಾಡ್ಕೊಳ್ದೆ ನಿನ್ನೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗದೆ ಒಳಗಡೆ ಹೋದೆ. ದಯವಿಟ್ಟು ನನಗೆ ಕ್ಷಮಿಸಿ. ಮೋಹನ್, ನಮ್ ಸಂಬಂಧ ಇಷ್ಟೇ ಅಂತ ನೀವು ತಿಳ್ಕೊಂಡಿದ್ರೆ ನಾನು ಇಷ್ಟ ದಿನ ನಿಮ್ಮ ಮನೇಲಿ ಊಟ ಮಾಡಿದ್ದಕ್ಕೆ ಎಷ್ಟಾಗಿದೆ ಅಂತ ಲೆಕ್ಕ ಮಾಡಿ ಹೇಳ್ಬಿಡಿ, ಏನಪ್ಪ ನಾನು ಹಣ ಕೊಟ್ಬಿಡ್ತೀನಿ. ಆದ್ರೆ ನಮ್ ಸಂಬಂಧ ಇದಕ್ಕಿಂತ ಹೆಚ್ಚಿದ್ದು ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ ಕೈ ಕೊಡಿ. ಹಾಕು. ನನ್ ಚಿನ್ನ ಕಂದ, ಬಾ ಒಳಗ್ ಬಾ. ವೆರಿ ಗುಡ್, ಕೀಪ್ ಇಟ್ ಅಪ್. ಸುಬ್ಬಯ್ಯ, ನೀನ್ ತಂದೆ ಆಗ್ತಾ ಇದೀಯಾ? ಅಯ್ಯೋ, ನಾನು ಆಪರೇಷನ್ ಮಾಡಿಸ್ಕೊಂಡು 3 ವರ್ಷ ಆಯ್ತಲ್ಲ ಡಾಕ್ಟ್ರೆ. ಅಂದ್ರೆ ಹಸು ಬಸವಿ ಆಗಿದೆ ಅಂತ. ಈ ಸಮಯದಲ್ಲಿ ಇದಕ್ಕೆ ತುಂಬಾ ಬೆಡ್ ರೆಸ್ಟ್ ಕೊಡ್ಬೇಕು. ಕಷ್ಟವಾದ ಕೆಲಸ ಮಾಡಿಸಬಾರ್ದು, ಭಾರ ಎತ್ತಿಸಬಾರ್ದು. 2 ಬಕೆಟ್ ದಿನ ಹಾರ್ಲಿಕ್ಸ್ ಕುಡಿಸ್ಬೇಕು. ಏನ್ ಡಾಕ್ಟ್ರೆ, ಹಸು ಎಲ್ಲ ಹಾರ್ಲಿಕ್ಸ್ ಕುಡಿತದ? ಅಂದ್ರೆ ನಮ್ ಭಾಷೆಲಿ ಕಲಗಚ್ಚು ಅಂತ. Correct. ಅದನ್ನ ಕುಡಿಸು. ಆಯ್ತು. ಕರ್ಕೊಂಡೋಗಪ್ಪ, ಕರ್ಕೊಂಡೋಗ. ಒಳ್ಳೆ. ಪಟಾಕ್. ಅರೆ ಕಳ್ಳ, ಸಂತೆಗೆ ಮುಂಚೆನೆ ಗಂಟ್ಕಳ್ರು ಹಾಜರು ಅಂತ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಮೋಹನ್, ಇಲ್ಲಿ ಯಾರು ಇಲ್ಲ. ಧೈರ್ಯವಾಗಿ ಹೇಳು, ನಮ್ಮ ಮೊದಲ ರಾತ್ರಿ ಎಲ್ಲಿಟ್ಕೊಳ್ಳೋಣ? ನಂಜನಗೂಡ್ನಲ್ಲಿ ದೊಡ್ಡ ಛತ್ರ ಇದೆ, ಅಲ್ಲಿ ಇಟ್ಕೋ. ಕೋ ಕೋ ಏನ್ ಬಂತು? ಕೋ ಇಟ್ಕೊಳ್ಳೋಣ ಅಂತ ಹೇಳು. ಸಾಧ್ಯ ಇಲ್ಲ. ಯಾಕೆ? ಮದುವೆ ಒಬ್ರ ಜೊತೆ, ಸಂಸಾರ ಇನ್ನೊಬ್ರ ಜೊತೆ ನಡೆಸೋದು ಚೆನ್ನಾಗಿರಲ್ಲ. ಏನು ಏನು ಏನು? ನನ್ನ ಬಿಟ್ಟು ಬೇರೆಯವಳ ಮದುವೆ ಆಗ್ತೀಯಾ? ಹೌದು. ಓಯ್ ಮ್ಯಾನೇಜರು, ನನಗ್ ಬೇರೆ ಕೆಲಸ ಇಲ್ಲದೆ ನಿನ್ನ ಲವ್ ಮಾಡಿದೆ ಅಂತ ತಿಳ್ಕೊಂಡ್ಯಾ? ನೀನೇನೇ ಮಾಡಿದ್ರು ನಮ್ಮ ಮದುವೆ ಸಾಧ್ಯ ಇಲ್ಲ. ಅದನ್ನ ಹೇಳೋಕೆ ನಿನ್ನಲ್ಲಿ ಕರೆದಿದ್ದು. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ ಅಷ್ಟೇ. ಯೋ, ಈ ತಂಟೆ ತಕರಾರೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಅಪ್ಪಚ್ಚಿ ಆಗ ಹೋಗುತ್ತೆ. ಹಾ, ತಂಟೆ ತಕರಾರನ್ನ ನಿಮ್ಮ ಅಪ್ಪ ಅಣ್ಣ ಹತ್ರ ಇಟ್ಕೊಂಡಿದ್ದೀನಿ. ಯಾವತ್ತೋ ಒಂದಿನ ಅವರಿಬ್ಬರನ್ನು ನಾನೇ ಅಪ್ಪಚ್ಚಿ ಮಾಡ್ಬಿಡ್ತೀನಿ. ಅಂದ್ರೆ ನಮ್ಮ ಮದುವೆ ಗ್ಯಾರಂಟಿ? ಅದೇಗೆ? ನೀನು ಹೀರೋ, ನಾನು ಹೀರೋಯಿನ್. ನಮ್ಮಪ್ಪ ವಿಲನ್. ಹೀರೋ ವಿಲನ್ ಜೊತೆ ಫೈಟ್ ಮಾಡಿ ಅವನ್ನ ಒಂದು ಮಣ್ಣು ಮುಕ್ಕಿಸ್ತಾನೆ. ಆಮೇಲೆ ಹೀರೋ ಹೀರೋಯಿನ್ಗೆ ತಾಳಿ ಕಟ್ತಾನೆ. ಅದು ಸಿನಿಮಾ. ಜೀವನನೇ ಒಂದ್ ಸಿನಿಮಾ ತಾನೆ. ಇಲ್ಲಿ ನಡೆಯೋದೆ ಅಲ್ಲಿ ತೋರಿಸ್ತಾರೆ. ಸುಮ್ನೆ ಕನಸು ಕಾಣ್ಬೇಡ ಮಗಳ, ನನ್ ಮಾತು ಕೇಳು. ಕೇಳಲ್ಲ ಕೇಳಲ್ಲ ಕೇಳಲ್ಲ. ಮರ್ಯಾದೆಯಾಗಿ ನನ್ನ ಮದ್ವೆ ಮಾಡ್ಕೊಂಡ್ರೆ ನೀನ್ ಹೆಂಡತಿಯಾಗಿ ನಿನ್ ಜೊತೆ ಸಂಸಾರ ಮಾಡ್ತೀನಿ. ಇಲ್ದೇ ಇದ್ರೆ ನೇಣ್ ಹಾಕೊಂಡ್ ಸತ್ತು ದೆವ್ವ ಆಗಿ ಬಂದು ನಿನ್ ಜೊತೆ ಸಂಸಾರ ಮಾಡ್ತೀನಿ. ಈಗ ಹೇಳು, ನಾನ್ ಬೇಕಾ ನನ್ ದೆವ್ವ ಬೇಕಾ? ನಿಂಗಿಂತ ದೆವ್ವನೇ ವಾಸಿ. ಸಾರಿ ನೀನೇ ಬೇಕು.